ರಾಹುಲ್ ಸೂಚನೆ ಕೊಟ್ಟರೆ ರಾಜೀನಾಮೆ ಕೊಡ್ತೀವಿ ಅಂದಿದ್ರು. ಒಳಗಡೆ ಏನು ನಡೆದಿದೆಯೋ ನನಗೆ ಗೊತ್ತಿಲ್ಲ ಅಂತೇಳಿ ಶಿವಲಿಂಗೇಗೌಡ ಅವರು ಹೇಳಿದ್ದಾರೆ. ಸಂಪುಟ ಪುನರಚನೆ ಆದರೆ ನನಗೆ ಸ್ಥಾನ ಸಿಗೋ ಸಾಧ್ಯತೆ ಇದೆ, ನನಗೆ ಮಂತ್ರಿ ಮಾಡ್ತೀನಿ ಅಂತ ಕರೆಯನ್ನು ತಂದಿದ್ದಾರೆ. ಹೈಕಮಾಂಡ್ ವಿಚಾರವನ್ನು ನಾವು ಹೇಳುವಂತಿಲ್ಲ, ಕಾದು ನೋಡೋಣ ಏನಾಗಬಹುದು ಅನ್ನೋದನ್ನು ನಾವೆಲ್ಲ ಕಾದು ನೋಡಬೇಕು ಅಂತೇಳಿ ಶಿವಲಿಂಗೇಗೌಡ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ನನಗೆ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾಗಿ ಮಾಹಿತಿ ಇಲ್ಲ, ಆದರೆ ಸಂಪುಟ ಪುನರಚನೆ ಆದರೆ ನನಗೆ ಸ್ಥಾನ ಸಿಗೋ ಸಾಧ್ಯತೆ ಕೂಡ ಇದೆ ಅಂತೇಳಿ ಹೇಳಿಕೆಯನ್ನು ನೀಡಿದ್ದಾರೆ. ನನಗೆ ಮಂತ್ರಿ ಮಾಡ್ತೀನಿ ಅಂತ ಹೇಳಿ ಈಗ ಕರೆ ತಂದಿದ್ದಾರೆ. ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ಚರ್ಚೆ ಸಹ ಈಗ ಹುಟ್ಟುಕೊಂಡಿರುವಂಥದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಹಿರಿಯ ಶಾಸಕರಾದಂತಹ ಶಿವಲಿಂಗೇಗೌಡರು ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ನಾಳೆ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ, ಲೋಕಭವನಕ್ಕೆ ತೆರಳಿ ಅನ್ನುವಂತಹ ವಿಚಾರ ಈಗ ಹರಿದಾಡ್ತಾ ಇದೆ. ನೀವೇನು ಹೇಳ್ತೀರಿ? ಈಗ ಅವರು ಇವತ್ತು ಹೇಳಿಲ್ಲ, 6-7 ತಿಂಗಳಿಂದ ಪ್ರಸ್ತಾಪ ಏನಿತ್ತು ಅದಕ್ಕೆ ಅವರು ರಾಹುಲ್ ಗಾಂಧಿಯವರು ಹೇಳಿದ ತಕ್ಷಣ ನಾನು ರಾಜೀನಾಮೆ ಕೊಡ್ತೀನಿ ಅಂತಕ್ಕಂಥ ಮಾತನ್ನು 100 ಸಾರಿ ಎಷ್ಟು ಸಾರಿ ಕೇಳಿದ್ರು ನೀವು ಹೇಳಿದ್ದಾರೆ. ಒಂದು ವೇಳೆ ರಾಜೀವ್ ಗಾಂಧಿ ಅವರು ಡೈರೆಕ್ಷನ್ ಬಂದಿದ್ದರೆ ಆದರೆ ಅವ್ರು ಕೊಡ್ತಾರೆ. ಮತ್ತು ಆ ಕರ್ನಾಟಕ ರಾಜ್ಯದ ರಾಜಕಾರಣದ ಇತಿಹಾಸದಲ್ಲಿ ಒಬ್ಬ ನಾಯಕರಿಗೆ ಕೊಟ್ಟಂಥ ಮಾತಿಗೆ ತಕ್ಕಂತೆ ನಡ್ಕೊಂಡಂಥ ಒಬ್ಬ ಮುಖ್ಯಮಂತ್ರಿ ಅಂತಕ್ಕಂಥ ಹೆಸರನ್ನು ಪಡೀತಾರೆ. ಈಗ ನಿನ್ನೆ ಸುದೀರ್ಘವಾಗಿ ಸಭೆಗಳು ನಡೀತು. ಸೊ ಹೀಗಾಗಿ ನಿನ್ನೆ ನಡೆದಂತಹ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಸಿಎಂ ಅವ್ರಿಗೆ ಸೂಚನೆ ಕೊಟ್ಟಿದ್ದಾರಾ, ನೀವು ರಾಜೀನಾಮೆ ಕೊಡಬೇಕು, ರಾಜ್ಯಸಭೆ ಕಡೆ ಹೊರಡಬೇಕು ಅಂತ? ಅದು ಒಳಗಡೆ ಏನು ನಡೆದಿತ್ತು ನಮಗೆ ಗೊತ್ತಿಲ್ಲ. ನಿಮ್ಮ ಮಾಧ್ಯಮದಲ್ಲಿ ನೀವೇ ಅನೌನ್ಸ್ ಮಾಡ್ತಾ ಇದ್ದೀರಲ್ಲ, ಹಿಂಗಾಗೋಗಿದೆ, ರಾಹುಲ್ ಗಾಂಧಿ ಅವ್ರು ಮಾತು ಕೊಟ್ಟಾರೆ, ಅದರಿಂದ ಅವ್ರು ರಾಜೀನಾಮೆ ಕೊಡ್ತಾರೆ ಅಂತ ನೀವೇ ಅನೌನ್ಸ್ ಮಾಡ್ತಾ ಇರೋದು. ಮಾಧ್ಯಮಗಳಲ್ಲಿ ಅನೌನ್ಸ್ ಮಾಡೋದು ಬೇರೆ, ನೀವು ಹಿರಿಯ ಶಾಸಕರು, ನಿಮ್ಮ ಗಮನಕ್ಕೂ ಸಹ ಬಂದಿರುತ್ತೆ. ನಾನು ಇಲ್ಲಿದ್ದೆ, ನಾನು ಬೆಂಗಳೂರಲ್ಲಿ. ಡೆಲ್ಲಿಲಿ ನಡೆದದ್ದು ನನಗೆ ಹೆಂಗೆ ಗೊತ್ತಾಗುತ್ತೆ?